ನೋಡ್ತಿದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಇಷ್ಟಲಿಂಗ ಪೂಜೆ ಪ್ರವಚನ ಕಾರ್ಯಕ್ರಮ ಸಮಾರೋಪ. ಕಾಶಿ ಜಗದ್ಗುರುಗಳ ಶೋಭಾಯಾತ್ರೆ. ಕಾಶಿ ಜಗದ್ಗುರುಗಳ ಪಾದ ಸ್ಪರ್ಶದಿಂದ ದೇವರ ದರ್ಶನವಾದಂತೆ ದದ್ದಲ್ ಬಸನಗೌಡ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ. ಬರಗಾಲ ಘೋಷಣೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಪ್ರತಿಭಟನೆ. ಚಾಮರ ಸ್ಮಾಲಿ ಪಾಟೀಲ್. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಖಾಯಂಗೊಳಿಸಲು ಆಗ್ರಹಿಸಿ ಆಗಸ್ಟ್ 14ರಂದು ಪ್ರತಿಭಟನೆ. ಅಡವಿರಾವ್. ಶಂಶಾಲಂ ದರ್ಗಾದ ಉರುಸ್. ಜೆಸ್ಕಾಂನಿಂದ ಅನಧಿಕೃತ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತನಿಖೆಗೆ ಅಂಬಾಜಿರಾವ್ ಆಗ್ರಹ. ರಸಗೊಬ್ಬರ ಕೊರತೆ. ರೈತರಿಂದ ಮಿಂಚಿನ ಪ್ರತಿಭಟನೆ. ಮತ್ತು ನಗರದಲ್ಲಿ ಬಸ್ ಡಿಕ್ಕಿ. ಬೈಕ್ ಸವಾರ ಸಾವು. ದೇವರನ್ನು ತಪಸ್ಸು ಪೂಜೆಗಳಿಂದ ಕಾಣಲು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ನಿಜವಾಗಲೂ ಜಗದ್ಗುರು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಅವರಿಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಇಷ್ಟಲಿಂಗ ಪೂಜೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಗೆ ಕಾಶಿ ಜಗದ್ಗುರುಗಳ ಆಗಮನ. ಕಳೆದ 7 ದಿನಗಳಿಂದ ರಾಯಚೂರು ನಗರದಲ್ಲಿ ಕಾಶಿ ವಿಶ್ವನಾಥನೇ ಬಂದು ಇಡೀ ಜಿಲ್ಲೆಯನ್ನು ಪವಿತ್ರಗೊಳಿಸಿದಂತಾಗಿದ್ದು, ಜಿಲ್ಲೆಯಲ್ಲಿ ಅನಾವೃಷ್ಟಿ ಎದುರಾಗಬಹುದು ಎಂಬ ಆತಂಕದಲ್ಲಿದ್ದಾಗ ಕಾಶಿ ಜಗದ್ಗುರುಗಳ ಆಗಮನದಿಂದ ಜಿಲ್ಲೆಯ ಹಲವೆಡೆ ಮಳೆಯಾಗಿದ್ದು ರೈತರ ಮುಖದಲ್ಲಿ ಕಳೆ ಹೆಚ್ಚಿದೆ ಎಂದರು. ಭಾರತ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ ಇದ್ದು, ಆದರೆ ಜಾತಿ ಭೇದ ಧರ್ಮ ಎನ್ನದೆ ಎಲ್ಲರೂ ಒಂದೇ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಕಾಶಿ ಜಗದ್ಗುರುಗಳು ಹೇಳುವ ಮೂಲಕ ಮಾನವರು ಒಂದೇ ಎನ್ನುವ ಸಂದೇಶವನ್ನು ಸಾರಿದ್ದಾರೆ. ಕಲಿಯುಗದಲ್ಲಿ ಪೂಜೆ ಪುನಸ್ಕಾರ ತಪಸ್ಸುಗಳಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಜಗದ್ಗುರುಗಳು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಸಾಮೂಹಿಕ ಇಷ್ಟಲಿಂಗ ಪೂಜೆ ಜರುಗಿತು. ನಂತರ ಜಗದ್ಗುರುಗಳ ತುಲಾಭಾರ ಕಾರ್ಯಕ್ರಮ ಜರುಗಿತು. ಬೆಳಿಗ್ಗೆ ಜಗದ್ಗುರುಗಳ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಬ್ರಾಹ್ಮಣ ಅಸ್ಮಕನಾದೇತ ಚಂದ್ರನಾನಲಸೋಜಾತ ಚಕ್ಷುಷ್ಪ್ಯಾಂ ಸಮಿತಿಯವರ ತುಲಾಭಾರ ಸೇವೆಯನ್ನು ನೆರವೇರಿಸಿಕೊಡಬೇಕಾಗಿ ನಾನು ಬಿಜಾಪುರ ಹಾಗೂ ಶ್ರೀಮತಿ ಮತ್ತು ಶ್ರೀ ಸಿದ್ದಗೌಡ ನೆರವೇರಿಸಿಕೊಟ್ಟಿರತಕ್ಕಂತಹ ಶ್ರೀಮತಿ ಮತ್ತು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಗವತ್ಪಾದ ನೆರವೇರಿಸಿಕೊಟ್ಟಿರತಕ್ಕಂತಹ ರಾಯಚೂರು ಜಿಲ್ಲಾ ವೀರಶೈವ ಜಂಗಮ ಪುರೋಹಿತ
ಕುಮಾರಿ ಪ್ರತಿಭಾ ಗೌಡ ಹಾಗೂ ಶ್ರೀ ಪಂಚಪೀಠಾಧೀಶ ಜಗದ್ಗುರುಗಳೈವರಿ ವಂದನೆ ಜಗದಾಚಾರ್ಯರಿಗ ಹಿರಿತರಲ್ಲಿ ಹಿರಿತನವ ಕಾಣುವ ಹಿರಿತರಲ್ಲಿ ಹಿರಿತನವ ಕಾಣುವ ಗುರುವಾಗಿಸಿ ಪರಸ್ಪರಕ್ಕೆ ನೀಡುವ ಆರ್ಯರಿಗ ಅಭಿನಂದನೆ. ಜೀವಾತ್ಮ ಪರಮಾತ್ಮನ ಕಿರಣ ಆತ್ಮನ ಕಿರಣ ಜನನಕ್ಕೆ ಲಿಂಗೋದ್ಭವವೆನ್ನುವ ಮರಣಕ್ಕೆ ಶಿವಮಕರ ಶ್ರೀ ಶಿವರಿಗಭಿನಂದನೆ. 7 ದಿನಗಳಿಂದ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಅವರು ಇವತ್ತು ನಮ್ಮ ರಾಯಚೂರಿನಲ್ಲಿ ನೆಲೆಸಿ 7 ದಿನಗಳವರೆಗೆ ಇವತ್ತು ರಾಯಚೂರಿನಲ್ಲಿ ನಮ್ಮನ್ನೆಲ್ಲರೂ ಕೂಡ ಪವಿತ್ರವಾಗಿ ಮಾಡಿದಂತ ಕೂಡ ತಪ್ಪಾಗಲಾರದು. ಯಾಕೆ ಈ ಮಾತು ಹೇಳ್ತೀರಂದ್ರೆ, ನಾನು ಇಡೀ ಎಲ್ಲ ಕಡೆಗೆ ಹೋಗಿ ಬಂದೆ, ಎಲ್ಲಿ ಕೂಡ ಮಳೆ ಇಲ್ಲ, ಒಂದು ಹನಿ ಕೂಡ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ರಾಯಚೂರಿನಲ್ಲಿ ನಮಗೆ ಉತ್ತಮವಾಗಿ ವರ್ಣನ ಕೃಪಾಶೀರ್ವಾದದಿಂದ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಇವತ್ತು ರಾಯಚೂರಿನಲ್ಲಿ ಮಳೆ ಆಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಸಾಕ್ಷಾತ್ ಕಾಶಿ ವಿಶ್ವನಾಥ ನಮ್ಮ ರಾಯಚೂರಿಗೆ ಬಂದದಕ್ಕೆ ಇವತ್ತು ನಾವು ಸ್ವಲ್ಪ ಮಳೆಯನ್ನ ಕಂಡಿದ್ವಿ. ರೈತರ ಮುಖದಲ್ಲಿ ಇವತ್ತು ನಗುವನ್ನ ಕಾಣುವಂಥದಕ್ಕೆ ಇವತ್ತು ಜಗದ್ಗುರುಗಳು ಮತ್ತು ಎಲ್ಲ ಶರಣರ ಇವತ್ತು ಕಾರಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ವಿಭಿನ್ನವಾದ ಸಂಸ್ಕೃತಿ ಇತಿಹಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಏನು ಪಂಚಪೀಠಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಲ್ಲದಿದ್ದರೂ ಕೂಡ ಪಂಚಪೀಠದ ಪೀಠ ಅಧಿಪತಿಗಳಾಗಿ ನಮ್ಮ ಕರ್ನಾಟಕದ ಜಗದ್ಗುರುಗಳು ಇವತ್ತಾಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆದಂತಹ ವಿಷಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಶರಣರು, ಸಂತರು, ಜಗದ್ಗುರುಗಳು ಇವರೆಲ್ಲ ನಡೆದಾಡಿರುವಂತ ನಾಡು ನಮ್ಮ ಭಾರತ ದೇಶ. ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಸಿದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಸ್ಕೃತಿಗಳನ್ನು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತವರು ನಮ್ಮ ಪಂಚಪೀಠದ ಜಗದ್ಗುರುಗಳಂತ ನಾನು ಈ ಸಂದರ್ಭದಲ್ಲಿ. ಯಾಕಂದ್ರೆ ಜ್ಯೋತಿರ್ಲಿಂಗ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು, ಲಕ್ಷಾಂತರ ಇವತ್ತು ಜನರಲ್ಲಿ ಹೋಗಿ ಆಶೀರ್ವಾದವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದು ಜಾತಿ, ಧರ್ಮ, ಭೇದ ಯಾವುದೇ ಇಲ್ಲದಕ್ಕೆ. ಹಾಗಾಗಿ ಆ ರೀತಿಯಾಗಿ ವಿಭಿನ್ನವಾದ ಸಂಸ್ಕೃತಿಯಲ್ಲಿ ಇವತ್ತು ವೀರಶೈವ ಸಮಾಜದ ಮತ್ತು ಜಗದ್ಗುರುಗಳು ಅವರು ಸಾರುವಂತದ್ದು ಬಂದೆ. ಕಾರ್ಯಕ್ರಮದಲ್ಲಿ ಮಠಮಾರಿ ಬಿಚ್ಚಾಲಿ ಮಠದ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ, ನೀಲೋಗಲ್ ಮಠದ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮೀಜಿ, ಮಂಗಳವಾರಪೇಟೆ ಹಿರೇಮಠದ ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ಸಮಾಜದ ಮುಖಂಡರಾದ ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರು, ನಾಗನಗೌಡ, ಬಸನಗೌಡ ಬ್ಯಾಗವಟ್, ಕೋಳೂರು ರಾಚನಗೌಡ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಬರಛಾಯೆ ಆವರಿಸಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸ್ಪಂದಿಸುವ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿರುವವರ ವಿರುದ್ಧ ಆಗಸ್ಟ್ 10ರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ಸಂಚಾಲಕ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 180 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ಜಿಲ್ಲೆಯಲ್ಲಿ 38% ಮಳೆ ಕೊರತೆ ಇದ್ದು, 50% ಬಿತ್ತನೆ ಮಾಡಿರುವ ಬೆಳೆ 50% ಬಿತ್ತನೆ ಮಾಡಿದರೂ ಬೆಳೆ ಬಾರದ ಪರಿಸ್ಥಿತಿಯಲ್ಲಿದೆ. ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಮನವರಿಕೆ ಮಾಡಿದರೂ ಸ್ಪಂದಿಸುವ ಕೆಲಸ ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರಸಗೊಬ್ಬರ ಖರೀದಿ, ಇತರೆ ಗೊಬ್ಬರಗಳ ಲಿಂಕ್ ಮಾಡಲಾಗುತ್ತಿದೆ. ಸರ್ಕಾರದ ಅಧೀನ ಸಂಸ್ಥೆಗಳಾದ RAPMCಗಳಲ್ಲಿಯೂ ಇತರೆ ಗೊಬ್ಬರ ಖರೀದಿಸಲು ಒತ್ತಡ ಹಾಕಲಾಗುತ್ತಿದೆ. ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ.
ಕೊಪ್ಪಳದಲ್ಲಿ ಬುಲ್ಡೋಟ್ ಕಂಪನಿಗೆ ವಹಿಸಿರುವ ಕೆರೆ ಮುಕ್ತಗೊಳಿಸಲು ಹೋದ ಹೋರಾಟಗಾರರ ಮೇಲೆ ಕೇಸ್ ಹಾಕಿರುವುದು ಖಂಡನೀಯ. ಅಲ್ಲಮಪ್ರಭು ಪಾಟೀಲ್ ಬೆಟ್ಟದೂರು ಸೇರಿ 6 ಜನರ ವಿರುದ್ಧ ಕೇಸ್ ಹಾಕಲಾಗಿದೆ. ಘಟನೆಗೆ ಜಿಲ್ಲಾಡಳಿತವೇ ಹೊಣೆಯಾಗಿದೆ. ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸಬಹುದಿತ್ತು. ಆಡಳಿತ ಜಿಡ್ಡುಗಟ್ಟಿದೆ. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸ್ಪಂದಿಸುವ ಮನೋಭಾವವೇ ಇಲ್ಲದೆ ಹೋಗಿದೆ. ಆಡಳಿತ ವ್ಯವಸ್ಥೆಯೇ ಸತ್ತು ಹೋದಂತಿದೆ ಎಂದು ಟೀಕಿಸಿದರು. ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಹರಿಸಲಾಗಿದೆ. ಆದರೆ ಕಾಲುವೆ ಹೂಳು ತೆಗೆಯದೆ ನೀರು ಹರಿಸಿದ ಪರಿಣಾಮ ಕಾಲುವೆ ಒಡೆದು ರೈತರ ಬೆಳೆ ಹಾನಿಯಾಗಿದೆ. ಕೆಬಿಜೆಎನ್ಎಲ್ ಇವರಿಗೆ ಫೋನ್ ಮಾಡಿದರೆ ಮಿನಿಸ್ಟರ್ ಹೇಳಿ ಎಂದು ಉಡಾಫೆಯಾಗಿ ಮಾತನಾಡುತ್ತಾರೆ. ರೈತರ ಕಷ್ಟ ಸರ್ಕಾರಕ್ಕೆ ಅರಿವೇ ಇಲ್ಲದಂತಾಗಿದೆ. ಅಧಿಕಾರಿಗಳು ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜನರೇ ಕಪಾಳ ಮೋಕ್ಷ ಮಾಡುವ ದುಸ್ಥಿತಿ ಎದುರಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ರೈತರ ಸಮಸ್ಯೆಗಳಿಗೆ ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರತಿಪಕ್ಷವಾಗಿರುವ ಬಿಜೆಪಿಯವರು ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲದೆ ಇದ್ದರೂ ನೀರು ಹರಿಸುವಂತೆ ಹೋರಾಟ ಮಾಡುತ್ತಿದ್ದಾರೆ. ಜೋಳ ಖರೀದಿ ಮಾಡಿದ ಹಣ ಇನ್ನೂ ಪಾವತಿಯಾಗಿಲ್ಲ. ಕೇಂದ್ರ ಸರ್ಕಾರವೇ ಹಣ ಬಿಡುಗಡೆ ಮಾಡಬೇಕು. ಆದರೆ ಬಿಜೆಪಿಯವರ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅವರೇ ಹಣ ಬಿಡುಗಡೆ ಮಾಡುತ್ತಿಲ್ಲ. ಬಿಜೆಪಿಯವರು ಕಾಟಾಚಾರಕ್ಕೆ ಹೋರಾಟ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಇಲ್ಲಿ ಮಲ್ಲಣ್ಣ ದಿನ್ನಿ ಅಂತ ಮಲ್ಲಣ್ಣ ದಿನ್ನಿ ಚರ್ಚೆ ಮಾಡಿದ್ದೀವಿ. ಕೃಷಿ ಅಧಿಕಾರಿಗಳ ಮುಂದೆ ಚರ್ಚೆ ಮಾಡಿದ್ದೀವಿ. ಇವತ್ತು ಯಾಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಮೌನವಾಗಿದೆ ಈ ವಿಷಯದಲ್ಲಿ? ಇನ್ನೇನ್ ಮಾಡಬೇಕು? ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ, ಬಿಲ್ ಕೊಟ್ಟಿದ್ದಾಗಿದೆ, ಬಿಲ್ ತೋರಿಸಿ ಮಾನ್ವಿ DAPCMS ಅಂತ ದೊಡ್ಡ ಸಂಸ್ಥೆಯಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ. ದೊಡ್ಡ ಸಂಸ್ಥೆ ಎಲ್ಲ ದೊಡ್ಡ ದೊಡ್ಡ ಗೋಡೌನ್ಸ್ ಇದಾವೆ. ಅಲ್ಲಿ ಸಾವಿರಾರು ಟನ್ನು ಗೊಬ್ಬರ ವಿತರಣೆ ಮಾಡ್ತಾರೆ. ಅಂತಲ್ಲಿ ಕೂಡ ಈ ಅವ್ಯವಹಾರ ನಡೀತಾ ಇದೆ. ಯಾರು ಇವತ್ತು ಜಿಲ್ಲಾಡಳಿತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದು ದೇಶದಾದ್ಯಂತ ಈ ನಿನ್ನೆ ಕೂಡ ಭೂಪಾಲದಲ್ಲಿ ದೊಡ್ಡ ಗಲಭೆ ಆಗಿದೆ. ಭೂಪಾಲದಲ್ಲಿ ಎಲ್ಲ ಕಡೆಗೆ ಗೊಬ್ಬರದ ಸಮಸ್ಯೆ ಆಗಿದೆ. ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಕೊಡತಕ್ಕಂತ ಸವಲತ್ತಿನ ಬಗ್ಗೆ ಇವತ್ತು ಯಾರು ಚಿಂತನೆ ಮಾಡ್ತಾರೆ? ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ. ಮತ್ತೆ ಏನು ಹೋರಾಟ ಮಾಡಿದ್ರು ಇವರಿಗೆ ಹೋರಾಟಗಳನ್ನು ಗೌರವಿಸ್ತಕ್ಕಂಥ ಭಾವನೆ ಯಾರಲ್ಲಿ? ಇತ್ತೀಚೆಗೆ ಬಾಲ್ಡೋಟ, ಕೊಪ್ಪಳದಲ್ಲಿ ಬಾಲ್ಡೋಟ ಒಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಂದಾಯ ಮಂತ್ರಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು ಏನು ಮಾಡ್ತಾರೆ? ಇವತ್ತು ಅನಿವಾರ್ಯವಾಗಿ ಇವತ್ತು ಏನಂತಂದ್ರೆ ಅಲ್ಲಿ ಆ ಸಿಟಿ ಇಟ್ಕೊಂಡು ಇವ್ರು ಏನಂತಂದ್ರೆ ಬಾಲ್ಡೋಟ ಗೇಟ್ ಅನ್ನ ಧ್ವಂಸ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಕೆರೆಯನ್ನು ವಶಪಡಿಸಿಕೊಂಡ್ರು. ಕಾಂಪೌಂಡ್ ರೋಡ್ ಮಾಡ್ತಕ್ಕಂಥ ಒಬ್ಬ ಖ್ಯಾತ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರು ಮತ್ತು ಇನ್ನಿತರ 6 ಮಂದಿ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ. ಅವ್ರು ಯಾರೋ ಬಾಲ್ಡೋಟ ಸಿಬ್ಬಂದಿಗೆ ಹೆದರಿಕೆ ಹಾಕಿಲ್ಲ, ಯಾರಿಗೂ ಹೊಡೆದಿಲ್ಲ, ಬಡದಿಲ್ಲ, ಏನಿಲ್ಲ. ಜೀವ ಬೆದರಿಕೆ ಹಾಕಿರೋ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಅನ್ನ ಇವತ್ತು ಅವ್ರ ಮೇಲೆ FIR ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಹೋರಾಟಕ್ಕೆ ಕಾರಣರಾದವ್ರು ನೀವೇ ಅಲ್ಲ. 6,000 ಮಂದಿ ಜಮಾಸಕ್ಕೆ ಕಾರಣರು ನೀವೇ. ನಮ್ಮ ಅಹವಾಲಿಗೆ ಅಟ್ಲೀಸ್ಟ್ ಕರೆದು ಮಾತಾಡಿದ್ರೆ ಹಿಂಗೈತೆ ಹಿಂಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ಯಾವುದೂ ಇಲ್ಲ. ಅರ್ಜಿ ಕೊಟ್ಟು ತಗೊಳ್ಳೋದು ಸುಮ್ಮನೆ ಆಗಲ್ಲ. ಈಗ ಅದೇ ರೀತಿ ಕೇಂದ್ರದಲ್ಲೇನೂ ನಡೆದು ಬಿಟ್ಟಿದೆ. ಇವತ್ತು ವಿದ್ಯಾರ್ಥಿಗಳೇನಂತಂದ್ರೆ 22 ಲಕ್ಷ ಜನರು ಏನಂತಂದ್ರೆ ತಾಲೂಕುಗಳಲ್ಲಿ ಮುಂಗಾರು ಮಳೆ ಅಭಾವದಿಂದ ಇವತ್ತು 180 ಇದೆರಡು ಹೆಚ್ಚು ತೆಗೆದುಕೊಂಡು 180 ತಾಲೂಕುಗಳಲ್ಲಿ ಮಳೆ ಅಭಾವದಿಂದ ಇವತ್ತು ಬರಗಾಲ ಸೃಷ್ಟಿಯಾಗಿದೆ. ಪ್ರಸ್ತುತ ರಾಯಚೂರು ಜಿಲ್ಲೆಯಲ್ಲಿ 38% ಬಿತ್ತನೆ ಆಗಿತ್ತು.
38% ಬಿತ್ತನೆ ಆದ್ರೆ ಅದರಲ್ಲಿ 50% ಸಂಪೂರ್ಣ ಹಾಳಾಗೋಗಿದೆ. 38% 50%, 19% ಸಂಪೂರ್ಣ ಹಾಳಾಗೋಗಿದೆ. ಇನ್ನು 50% ಏನಾದ್ರು ಜೀವ ಹಿಡ್ಕೊಂಡಿದೆ. ಅದು ಏನ್ ಬೆಳೆ ಬರೋದಿಲ್ಲ, ಜೀವ ಹಿಡ್ಕೊಂಡು ನೋಡಕ ಜೀವ ಇದೆ ಹತ್ತಿ ಮತ್ತು ತೊಗರಿಯಲ್ಲಿ. ಅದೇನು ಬೆಳೆ ಕೊಡುವಂತ ಸ್ಥಿತಿಯಲ್ಲಿ ಈಗ ಮಳೆ ಆದ್ರೂ ಕೂಡ ಅದರಲ್ಲಿ ಏನು ಅಷ್ಟು ಅಂತ ಉತ್ಪನ್ನ ಕೂಡ ಬರುವಂತ ಸ್ಥಿತಿಯಲ್ಲಿ ಇಲ್ಲ. ಒಟ್ಟಾರೆ ಏನಂತಂದ್ರೆ ಬಿತ್ತನೆ ಆದಂತ ಪ್ರದೇಶ ಎಲ್ಲ ಇವತ್ತು ನಷ್ಟದ ಅಂಚಿನಲ್ಲಿದೆ. ಇಷ್ಟೆಲ್ಲ ಆದ್ರೂ ಇವತ್ತು ಜಲಾಶಯಗಳು ಬರಿದಾಗಿವೆ, ಮಳೆ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ. ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಕೃಷಿ ಕೂಲಿಕಾರರ ಕೆಲಸ ಇಲ್ಲ, ಗುಳೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ಸರ್ಕಾರ ಯಾಕೆ ಮೌನ ವಹಿಸಿದೆ ಅನ್ನೋದು ಅರ್ಥ ಆಗ್ತದೆ. ಇವತ್ತು ಮಂತ್ರಿಮಂಡಲ ರಚನೆಯು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಅಗತ್ಯ ಇವತ್ತು ಬರಗಾಲದ್ದು ಚಿಂತನೆ ಮಾಡೋದು ಕೂಡ ಬಹಳ ಅಗತ್ಯ ಇದೆ. ತಕ್ಷಣ ಏನಂತಂದ್ರೆ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಬರಗಾಲ ಮಾಡಬೇಕಾದಂಥದ್ದು ಆದ್ಯ ಕರ್ತವ್ಯ ಸರ್ಕಾರದ್ದು. ಅದನ್ನ ತಕ್ಷಣ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಏನೋ ಅಲ್ಪ ಸ್ವಲ್ಪ ಬೋರ್ವೆಲ್ಗೆ ಅಲ್ಲಿ ಇಲ್ಲಿ ಬಿತ್ತನೆ ಮಾಡಿದಂತ ರೈತರು ಇವತ್ತು ಗೊಬ್ಬರಕ್ಕೆ ಮತ್ತು ಹಿಂಗಾರಿ ಆಶಾದಾಯಕ ಆಗುವುದು, ಹಿಂಗಾರಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಗೊಬ್ಬರ ಖರೀದಿಗಿಳಿದ್ರೆ ಎಷ್ಟು ನಾವು ಜಿಲ್ಲಾಡಳಿತಕ್ಕ ಕೃಷಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಕೂಡ ಅಲ್ಲಿ ಆಗ್ತಕ್ಕಂತ ಶೋಷಣೆ ಇವತ್ತು ತಪ್ಸಕ್ಕಾಗ್ತಾ ಇದೆ. ನಿನ್ನೆ ಕೂಡ ರೈತರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಲಿಂಕ್ ಮಾಡ್ತಾರೆ, ಅನಿವಾರ್ಯ ಇವತ್ತು ರೈತರಿಗೆ ಗೊಬ್ಬರ ಸಿಕ್ಕರೆ ಸಾಕಂಗಾಗಿದೆ. ಬೇರೆ ಬೇರೆ ಬೇಕಿಲ್ಲದ ರಾಸಾಯನಿಕಗಳನ್ನ ಅದಕ್ಕೆ ಜಾಯಿಂಟ್ ಮಾಡಿ ಕೊಡ್ತಾರೆ, DAPಗೆ ಯೂರಿಯಾಗೆ ಅನ್ನೋ ಆರೋಪ ಕೇಳಿ ಬರ್ತದೆ. ಇದ್ರ ಬಗ್ಗೆ ಎಷ್ಟು ಈ ರಾಜ್ಯದ ಕೇಂದ್ರದ ಸಮಸ್ಯೆಗಳ ಬಗ್ಗೆ ಒಂದು ಸ್ಪಷ್ಟವಾದಂತಹ ಹೋರಾಟ ಮಾಡ್ತೀವಿ. ಮತ್ತು 10ನೇ ತಾರೀಕು ಏನಂತಂದ್ರೆ ಗಾಂಧೀಜಿಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಒಂದು ಆಂದೋಲನ ಪ್ರಾರಂಭ ಆಯಿತು. ಅದೇ ರೀತಿ ಇವತ್ತು ಭ್ರಷ್ಟ ಆಡಳಿತಗಾರರೇ, ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತದಿಂದ ತೊಲಗಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಇಡೀ ರಾಜ್ಯದಾದ್ಯಂತ ದೊಡ್ಡ ಹೋರಾಟವನ್ನ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತಬೇಕು, ಜನಸಾಮಾನ್ಯರ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಲ್ಲಣ್ಣ ದಿನ್ನಿ, ಭೂದಯ್ಯ ಸ್ವಾಮಿ ಗಬ್ಬೂರು, ದೇವರಾಜ್ ನಾಯಕ, ಮಲ್ಲಯ್ಯ ಚಂದ್ರಬಂಡ ಇದ್ದರು. ಆರೋಗ್ಯ ಇಲಾಖೆಯ ಸಿ ಮತ್ತು ಡಿ ಗ್ರೂಪ್ ನೌಕರರ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಆಗಸ್ಟ್ 14ರಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು TUCI ಜಿಲ್ಲಾಧ್ಯಕ್ಷ ಅಡವಿರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಿಸಿ ಆದೇಶಿಸಲಾಗಿದೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ತಡೆ ಹಿಡಿದಿದೆ. ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 3 ತಿಂಗಳಿನಿಂದ 6 ತಿಂಗಳವರೆಗೆ ವೇತನ ಪಾವತಿಸದೆ ಬಾಕಿ ಉಳಿಸಿಕೊಳ್ಳಲಾಗಿದೆ. ಬಳ್ಳಾರಿ ಮೂಲದ ಮೇ ಪಾಪ್ಯುಲರ್ ಇಂಜಿನಿಯರಿಂಗ್ ಸರ್ವಿಸ್ ಸಂಸ್ಥೆ ವೇತನ ಪಾವತಿಸದೆ ಬಾಕಿ ಉಳಿಸಿಕೊಂಡಿದೆ. PF ಸೇರಿದಂತೆ ಇತರೆ ಸೌಲಭ್ಯಗಳಿಂದಲೂ ಹೊರಗುತ್ತಿಗೆ ನೌಕರರು ವಂಚಿತಗೊಳ್ಳುವಂತಾಗಿದೆ. ಕೂಡಲೇ ಪಾಪ್ಯುಲರ್ ಏಜೆನ್ಸಿ ರದ್ದುಗೊಳಿಸಿ ನೇರ ವೇತನ ಪಾವತಿ ಮಾಡಬೇಕು ಎಂದರು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಟಿರುವ ಸರ್ಕಾರ ಹೊರಗುತ್ತಿಗೆ ನೌಕರರ 10 ವರ್ಷದ ಸೇವೆ ಸಲ್ಲಿಸಿದವರನ್ನು ಪರಿಗಣಿಸಿ ಕಾಯಂಗೊಳಿಸಬೇಕು. ಸಂವಿಧಾನ ಉಳಿಸುವುದಾಗಿ ಹೇಳುವ ಕಾಂಗ್ರೆಸ್ ಸರ್ಕಾರ ಹೊರಗುತ್ತಿಗೆ ನೌಕರರಿಗೆ ಸಂವಿಧಾನ ಬದ್ಧತೆ ಹಕ್ಕುಗಳನ್ನು ಒದಗಿಸಬೇಕೆಂದರು. ಈ ಹೊರಗುತ್ತಿಗೆ ಕಾರ್ಮಿಕರ ಜಿಲ್ಲಾದಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಸಂವಿಧಾನಕ್ಕೆ ಈ ವಿಷಯ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಕಾರ್ಮಿಕರಿಗೆ
ಅತಿ ಅಗತ್ಯವಾಗಿರ್ತಕ್ಕಂಥ ಹೋರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಕಾರ್ಮಿಕರಂತೇಳಿ ಕೇಳ್ಕೊಳ್ತೀವಿ. ಈಗ ವೇತನ ಕಡಿಮೆ ವರ್ಕ್ ಕಾರ್ಡ್ ಏನು ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರ ಯಾವ ಕಾರ್ಮಿಕರಿಗೆ ವೇತನ ಕೊಡಲ್ಲ. ಈ ಇಲಾಖೆ ಹಂಗಲ್ಲ, ಟೋಟಲ್ ರಾಯಚೂರು ಜಿಲ್ಲೆಯ ಎಲ್ಲ ಇಲಾಖೆಗಳು ಇವತ್ತು PF ESI ಕೊಡಬೇಕಾಗಿದ್ದ ಕಾರ್ಮಿಕರಿಗೆ PF ESI ಕೂಡ ಕೊಡ್ತಾ ಇಲ್ಲ ಸರಿಯಾಗಿ. ಆಮೇಲೆ ವೇತನದಲ್ಲಿ ಇವತ್ತು 18,000 13,000 ಇಲಾಖೆಯ ಕಟ್ಟಿಗೆರುವಾಗ ಏನು ಅಮೌಂಟ್ ಬರಬೇಕು ಆ ಅಮೌಂಟ್ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಈ ಇಲಾಖೆಯಲ್ಲಿ ಒಂದು ಉದಾಹರಣೆ ಕೊಡ್ತಿದ್ದೀನಿ. ಈ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಸ್ಯಾಲ್ರಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಾಗ ಮಾತ್ರ ಸ್ಯಾಲ್ರಿ ಮಾಡ್ತಾರೆ. ಯಾವ ಅಧಿಕಾರಿ ಕೊಡ್ತಾರೆ? ಅಲ್ಲಿ ಇರ್ತಕ್ಕಂಥ ಏನು ಇರ್ತಾರಲ್ಲ ಮ್ಯಾನೇಜರ್ ಸ್ಟೆಪ್ ಬೈ ಸ್ಟೆಪ್ DHO ಆಫೀಸ್ನಾಗ ಯಾರಿಗೆ ಕೊಟ್ರಿ? ಹೆಂಗಿದೆ ಅಂದ್ರೆ ಕಾರ್ಮಿಕರು ಹೇಳಂತ ಸ್ಥಿತಿಯಲ್ಲಿ ಅವ್ರು ಹೇಳಲ್ಲ. ಸ್ವಾಮಿ ಒಂದು ನಿಮಿಷ ಸರ್, ಯಾವ ಇಲಾಖೆಯಲ್ಲಿ ಕಾರ್ಮಿಕರು ಒಂದು ನಿಮಿಷ ಹೊರಗೆ ಬಂದು ಹೇಳಂತ ಸ್ಥಿತಿಯಲ್ಲಿ ಇರಲ್ಲ ಸರ್. ಈಗ ಏನಾಗಿದೆ ಸಮಸ್ಯೆ ಬಗ್ಗೆ ಇವತ್ತಿನ ದಿವಸ ನಾವು ನಮೋದನೆ ಮಾಡಿದ್ರೆ ದೊಡ್ಡ ವಿಷಯ ಏನಲ್ಲ. ಆದರೆ ಕಾರ್ಮಿಕರಿಗೆ ಅದನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ. ಇವತ್ತು ಒಂದು ಉದಾಹರಣೆ, ಬೇರೆ ತಾಲೂಕಿನಲ್ಲಿ ಈ ಸಮಸ್ಯೆ ಆಗಿದೆ ಅಂದಾಗ ಇನ್ನೊಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ವರ್ಗಾವಣೆ ಮಾಡಬೇಕಂದ್ರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಇರ್ತದೆ. ಕೊಡ್ತಕ್ಕಂಥದ್ದು ಶಾಲೆ ಸ್ವಲ್ಪ. ಇವತ್ತು ನಾನು ಇಲ್ಲಿಂದ ಬಿಟ್ಬಿಟ್ಟು 20 ಕಿಲೋಮೀಟರ್ ದೂರದಲ್ಲಿ ಹೋಗಿ ಕೆಲಸ ಮಾಡಿದಾಗ ಇಲ್ಲಿಂದ ಬರ್ತಾರೆ. ಈಗ 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಶಂಕರಪ್ಪ ಗುಂಡಸಾಗರ, ಆಂಜನೇಯ ಭಂಡಾರಿ, ದ್ಯಾಮಣ್ಣ ಶರಣಪ್ಪ, ಜಗದೀಶ್, ನಾಗರಾಜ್, ದೇವಪ್ಪ ಉಪಸ್ಥಿತರಿದ್ದರು. ನಗರದ ಹಜರತ್ ಸೈಯದ್ ಶಾ ಶಂಶಾಲಂ ಹುಸೇನಿ ದರ್ಗಾ ಹುರುಸ್ನಲ್ಲಿ ಜೆಸ್ಕಾಂ ಅಧಿಕಾರಿಗಳ ಆದೇಶ ಉಲ್ಲಂಘಿಸಿ ಅನಧಿಕೃತವಾಗಿ ವ್ಯಾಪಾರ ಮಳಿಗೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ತನಿಖೆ ನಡೆಸಬೇಕು ಎಂದು ಸಮಾಜ ಸೇವದ ಕಾರ್ಯಕರ್ತ ಅಂಬಾಜಿರಾವ್ ಮೈದಾನಕರ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದರ್ಗಾದ ಮುತಾವಲ್ಲಿ ಸೈಯದ್ ಮುಬಾಸಿರ್ ರಜಾ ಇವರು ಜೆಸ್ಕಾಂ ಮುಖ್ಯ ಅಭಿಯಂತರರ ಕಲಬುರ್ಗಿ ಇವರಿಗೆ ಜುಲೈ 13ರಂದು ದೂರು ನೀಡಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಆಕ್ಷೇಪಣೆ ಸಲ್ಲಿಸಿದ್ದರು. ಜುಲೈ 27ರಂದು ಜೆಸ್ಕಾಂ ಮುಖ್ಯ ಅಭಿಯಂತರರು ಪತ್ರ ಬರೆದು ಮುತುವಲ್ಲಿ ಇವರ ಕಡ್ಡಾಯ ಅನುಮತಿ ಪಡೆದು ವಿದ್ಯುತ್ ಸಂಪರ್ಕ ನೀಡುವುದಾಗಿ ಜೆಸ್ಕಾಂ ಸೂಚನೆ ನೀಡಿದ್ದರು. ಆದರೆ ಜೆಸ್ಕಾಂ ಮುಖ್ಯ ಅಭಿಯಂತರರ ಆದೇಶ ಉಲ್ಲಂಘಿಸಿ ಮಳಿಗೆಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಏನಾದರೂ ಅವಘಡ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಈ ಹಿಂದೆ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿದ್ದರಿಂದ ಬಾಲಕನೋರ್ವ ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿದ್ದ. ಆದರೆ ಜೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ ಎಂದು ಆರೋಪಿಸಿದರು. ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದರು. ಜೆಸ್ಕಾಂ ಕಾರ್ಯಪಾಲಕ ಅಭಿಯಂತರರು ಈ ಹಿಂದೆ ಲೋಕಾಯುಕ್ತ ಬಲೆಗೆ ಬಿದ್ದು ಅಮಾನತಾಗಿದ್ದರು. ಅವರನ್ನೇ ಮತ್ತೆ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ನೇಮಿಸಿರುವುದೇ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಯಾವುದೇ ಇತರ ಇಲಾಖೆಗಳ ಅನುಮತಿ ಇಲ್ಲದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ಸರ್ಕಾರ ಖಜಾನೆಯೇ ಯಾವುದೇ ಹಣವು ಜಮಾ ಮಾಡಿರುವುದು ಸರ್ಕಾರಕ್ಕೆ ಮಾಡಿದ ವಂಚನೆಯಾಗಿದೆ. ಕೂಡಲೇ ತನಿಖೆ ನಡೆಸಬೇಕೆಂದರು. ರಾಯಚೂರು ನಾವು 20 ದಿನ ಮುಂಚೆನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಅನುಮತಿ ಕೊಡಬೇಕಾದ್ರೆ ಎಲ್ಲ ಕಂಡೀಷನ್ ಮುತವಲ್ಲಿ ಅಂತ ಇರ್ತಾರೆ, ಅವರು ಲೆಟರ್ ಕಾರ್ಡ್ ಮೇಲೆ ತಗೊಂಡೋಗಿ ಪರ್ಮಿಷನ್ ತಗೊಂಡು ರೂಲ್ಸ್ ಪರ್ಮಿಷನ್ಗೋಸ್ಕರ ಹಾಕಿದ್ದಾರೆ. ಇನ್ನೂವರೆಗೆ ಪರ್ಮಿಷನ್ ತಗೊಂಡಿಲ್ಲ. ಅದೇ KBಯಲ್ಲಿ ಕೂಡ ಮುತವಲ್ಲಿ ಅವರ ಮಗ ಮತ್ತು ಸಂಬಂಧಿಸಿದ ಪಕ್ಕದಿಂದ ಅಪಾಯಿಂಟ್ ಆದಂಥ ಮುತವಲ್ಲಿ ಅವರು ಕೂಡ NOC ಕೊಡಬಾರ್ದು ಅಂತೇಳಿ ಹೇಳಿದ್ರು. ಚೀಫ್ ಇಂಜಿನಿಯರ್ ಬಳ್ಳಾರಿಯಿಂದ ಮತ್ತು MD ಸಾಹೇಬರ ಕಡೆಯಿಂದ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಕೊಡಬೇಡ ಅಂತ ಹೇಳಿದ್ರು. AW ಶ್ರೀಧರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ ಮೇಲಧಿಕಾರಿಗಳ ಒಂದು ಆದೇಶವನ್ನು ಪಾಲನೆ ಮಾಡದೆ ಅವ್ರಿಗೆ ಮನಸ್ಸು ಬಂದಾಗ ಅವರೇ ಪರ್ಮಿಷನ್ ಕೊಡ್ತಾರೆ. ಅಂದರೆ ಈಗ ಮೇಲಧಿಕಾರಿಗಳು ಇರೋ ಸಂಬಂಧ ಏನು? ಸರ್ಕಾರ ಬೊಕ್ಕಸಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸರ್. ಕಾರ್ಪೊರೇಷನಲ್ಲಿ ಆಗಲಿ, ಫೈರ್ ಇಂಜಿನಿಯರ್ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಒಂದು ಇಲಾಖೆಯಲ್ಲಿ ಕೂಡ ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಒಂದು ಅಮೌಂಟ್ನು ಹಾಕಿ ಡೆಪಾಸಿಟ್ ಮಾಡಿ. ಸೊ ಅದೇ ರೀತಿಯಾಗಿ ಈಗ ನೀವು ಅಲ್ಲಿ ಕೇಳಬಹುದು ಸರ್, ಹೋಗಿ ಅಂಗಡಿಗಳಿದ್ದಾವೆ, ಅಲ್ಲಿ 15,000 ರೂಪಾಯಿ ಪರ್ ಅಂಗಡಿದು ತೊಗೊಂಡು ಕೇವಲ 15,000 ರೂಪಾಯಿದು ಒಂದು ವೈಟ್ ಪೇಪರ್ ಮೇಲೆ ರಿಸಿಪ್ಟ್ ಕೊಡ್ತಾ ಇದ್ದಾರೆ. ಮತ್ತು ಒಂದು ಬಲ್ಬಿಗೆ 120 ರೂಪಾಯಿಂದ 125 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದಾರೆ. ಒಂದು ಅಂಗಡಿಯಲ್ಲಿ 4 ಅಂಗಡಿ ಇರೋದ್ರಿಂದ 100 ರೂಪಾಯಿ ಪರ್ ಡೇ. ಸೊ ಒಂದು ತಿಂಗಳಾದ್ರೂ 3,000 ರೂಪಾಯಿ. ಇದು
ಏನು ಆಧಾರದ ಮೇಲೆ ಅವರು ರೊಕ್ಕ ತಗೊಂಡಿದ್ದಾರೋ ಗೊತ್ತಿಲ್ಲ. ಒಂದು ಬಲ್ಬಿಗೆ 125 ರೂಪಾಯಿ ಆದರೆ ಒಂದು ಅಂಗಡಿಯಲ್ಲಿ 4-5 ಅಂಗಡಿ ಇದ್ದೇ ಸರ್. 15,000 ರೂಪಾಯಿ ಸಪ್ರೇಟ್ ಮತ್ತು ಇದು ಸಪ್ರೇಟ್. ಅಲ್ಲಿ ಆ ಜಾಗ ಅವ್ರಿಗೆ ಸಮಾಧಾನ ಇಲ್ಲ ಅಂಥವ್ರು ಕೂಡ ಶುರು ಮಾಡ್ತಾರೆ. ಅದನ್ನು ಮುತವಲ್ಲಿ ಅವ್ರು ಎಸ್ಟಾಬ್ಲಿಷನ್ ಮಾಡಿದ್ರು ಕೇಳೋರಿಲ್ಲ. ನಿನ್ನೇನು ಸರ್ ಚಾಲು ಹಂಗೆ ಈಗ ಪರ್ಮಿಷನ್ ಇದ್ದಂಗೆ ಚಾಲು ಮಾಡಿಬಿಟ್ಟಿದ್ದಾರೆ. ಇದೇ ಓನರ್ ಯಾರು ಹಾಕಿದ್ದಾರೆ 3-4 ವರ್ಷ ಕೆಳಗಡೆ ಅದೇ ಶಂಶಾನ ದರ್ಗಾದಲ್ಲಿ ಒಂದು ಹುಡುಗ ಸತ್ತಿದೆ ಬಿಲ್ಲಿಂದ. ಅದೇ ಓನರಿಗೆ ಪತ್ತೆ ಕೊಟ್ಟಿದ್ದಾರೆ. ಸೊ ನಿನ್ನೆ ಚಾಲು ಮಾಡಿದ ಮೇಲೂ ನಾನು ಪೊಲೀಸ್ ಠಾಣೆಗೆ ಫೋನ್ ಮಾಡಿ PSO ಅವರಿಗೆ ಹೇಳಿದ್ರೆ ಪರ್ಮಿಷನ್ ಆದ್ರಿ ಅಂತ. ನಾನು ಆಮೇಲೆ ಎಲ್ಲ DC ಅವರಿಗೆ ಆಫೀಸಿಗೆ ಎಲ್ಲ ಆಫೀಸಿಗೆ ಕೇಳಿದ್ರೆ ಪರ್ಮಿಷನ್ ತಗೊಂಡಿರಲಿ ಅಂತ ಹೇಳಿ ನನಗೆ ಸುಳ್ಳು ಹೇಳಿದ್ರು. ಅದೇ ಹೆಂಗೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಕೇಳಿದ್ರೆ ಮತ್ತೆ 5 ಸಾಹೇಬ್ರಿಗೆ ಫೋನ್ ಮಾಡಿದ್ರೆ ಮತ್ತೆ ಈಗ ಬಂದ್ ಮಾಡಿಸಿ ವಿತೌಟ್ ಪರ್ಮಿಷನ್ ಎಲ್ಲ ಅಂಗಡಿಗಳು ಉರುಸ್ ಮಾಡಿ ಸರ್, ಗ್ರ್ಯಾಂಡಾಗಿ ಮಾಡಿ ನಾವು ಹೆಚ್ಚು ನಮ್ಮ ದರ್ಗಾದ್ರು ಮಾಡಿ. ಬಟ್ ಇದು ಅಂಗಡಿಗಳು ಎಕ್ಸಿಬಿಷನ್ ಪರ್ಮಿಷನ್ ಇದ್ದ ಏನಾದ್ರು ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾವಾಗ ಮತ್ತೆ DC ಅವ್ರ ಮೇಲೆ ಅಲಿಗೇಷನ್ ಆಗುತ್ತೆ. AC, ತಹಶೀಲ್ದಾರ್, DHO, ಫೈರ್ ಆಫೀಸು ಎಲ್ಲರ ಮೇಲೆ ಮತ್ತೆ ಅಲಿಗೇಷನ್ ಚಾಲು ಆಗುತ್ತೆ. ಮತ್ತು ಸತ್ತೋಗಿ ಅಮೌಂಟ್ ಯಾರು ಕೊಡಬೇಕು? ಈಗ ಒಂದು ಗುಡಿಗೆ ಒಂದು ಪೂಜಾರಿ ಇರ್ತಾರೆ, ಅಂದರೆ ಅವರೇ ಕರೆಂಟ್ ಕೊಟ್ಟಿಲ್ಲ ದರ್ಗಾದವ್ರು ಕೊಟ್ಟಿದ್ದಾರೆ. ಈ ಊರು ಲೆಟರ್ ಮಾಡಿದ್ವಿ NOC ಆದ್ರೂ ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಿ? ಅವ್ರು ಕೊಟ್ಟಿಲ್ಲ ಸ್ವಂತ ಹೋಗಿ ಎಲ್ಲ ನೀವು ಕೇಳಿದ್ರಲ್ಲ ಈಗ ನಿಮ್ಮ ಪರ್ಮಿಷನ್ ಇದೆ ಚಾಲು ಮಾಡಿಸಿ. ಈಗ ಪ್ರತಿ ವರ್ಷ ಏನು ಮಾಡ್ತಾರೆ? ಪ್ರತಿ ವರ್ಷ ಇದ್ದಾರೆ ಸಬಲಿ ಏನಿದಾರಲ್ಲ ಶಿವಮೂರ್ತಿ ಅವರು 2017ರಲ್ಲಿ ಇಲ್ಲೇ ಟ್ರ್ಯಾಪ್ ಆಗಿದ್ರು. ಮತ್ತೆ ಅವ್ರಿಗೆ ಪ್ರಮೋಷನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಮಾಡಿ ಇನ್ಚಾರ್ಜ್ ಆಗಿ ಹಿಂಗೆ ಮಾಡಿದ್ದಾರೆ. ಪ್ರಮೋಷನ್ ಸಿಟಿಸನ್ ಆಗಿ ಕೊಟ್ಟಿದ್ದೀನಿ ಕಂಪ್ಲೇಂಟ್. ಏನಂತ ನಾಳೆ ಎಕ್ಸಿಬಿಷನ್ ಅಲ್ಲಿ ಯಾರು ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಮಹಮ್ಮದ್ ಅಲಿ, ರಘು ಸೇರಿ ಇತರರಿದ್ದರು. ಯೂರಿಯಾ ಮತ್ತು DAP ಗೊಬ್ಬರ ಕೊರತೆ ನೀಗಿಸುವಂತೆ ಒತ್ತಾಯಿಸಿ RAPMC ಕಚೇರಿ ಮುಂದೆ ರೈತರು ಮಿಂಚಿನ ಪ್ರತಿಭಟನೆ ನಡೆಸಿದರು. ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ವ್ಯವಸ್ಥೆ ಮಾಡುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ರೈತ ಸಂಘದ ಮುಖಂಡ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಆರೋಪಿಸಿದರು. ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾದು ಕುಳಿತರೂ ಟೋಕನ್ ಕೊಡುತ್ತಿದ್ದಾರೆ ಹೊರತು ಗೊಬ್ಬರ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನೆರೆಯ ತೆಲಂಗಾಣದಲ್ಲಿ ರೈತರ ಬೇಡಿಕೆಯಷ್ಟು ಗೊಬ್ಬರ ಸಿಗುತ್ತದೆ, ಜಿಲ್ಲೆಯಲ್ಲಿ ಸಿಗುತ್ತಿಲ್ಲ. ದುಬಾರಿ ಬೆಲೆಗೆ ಮಾರಾಟ, ಲಿಂಕ್ ಗೊಬ್ಬರ ಕಡ್ಡಾಯ ಮಾರಾಟವಾಗುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಕೂಡಲೇ ರಸಗೊಬ್ಬರ ವ್ಯವಸ್ಥೆ ಮಾಡದಿದ್ದರೆ ಜಿಲ್ಲಾ ಬಂದ್ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿ ಖುಷಿಟ್ರಲ್ಲೇ ಆಯ್ತಾಯ್ತಿಲ್ಲ ಅಣ್ಣ ಸ್ವಲ್ಪ ನಿಂದ್ರು ಮಾತಾಡೋಣ. ಮಳೆಗಾಲ ಸ್ಟಾರ್ಟ್ ಆಗಿ ಮಳೆಗಾಲ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. ಆದರೆ ಎಲ್ಲ ರೈತರು ಬಿತ್ತನೆ ಮಾಡ್ಯಾರ. ಹತ್ತಿ ಆಗಲಿ, ತೊಗರಿ ಆಗಲಿ, ಹೆಸರಾಗಲಿ ಮತ್ತು ಉದ್ದು ಆಗಲಿ ಇವೆಲ್ಲ ಮಾಡ್ಯಾರ. ಆದರೆ ಇವತ್ತಿನ ದಿನ DAP ಗೊಬ್ಬರ ಕೊಡ್ತೈತೆ. ಮೊದಲನೇ ಸಲ DAP ಗೊಬ್ಬರ ಯೂರಿಯಾನೇ ಕೊಡ್ತಾರೆ. ಇವಾಗ ಮಾರ್ಕೆಟ್ನಲ್ಲಿ DAP ಸಿಗುವಲ್ದು ಮತ್ತು ಇದು ಯೂರಿಯಾ ಸಿಗುವಲ್ದು. ಇಲ್ಲೇ ನೆರೆ ರಾಜ್ಯ ತೆಲಂಗಾಣದಲ್ಲಿ ಸಾಕಷ್ಟು ಸಿಗ್ತದೆ DAP ಯೂರಿಯಾ, ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲ ಆಗ್ಯಾರ. ಇಲ್ಲಿ ಅಧಿಕಾರಿಗಳು ಕೂಡ ವಿಫಲ ಆಗ್ಯಾರ. ಯಾಕಂದರೆ ಇವತ್ತಿನ ದಿನ ತಾಯಂದಿರು ಇವರೆಲ್ಲರೂ ಬಂದು ಗೊಬ್ಬರಕ್ಕೆ ಒತ್ತು ಮನೆತನ ಕುಂತರೆ ಸಿಗಲ್ಲ. ಇವತ್ತು ಟೋಕನ್ ಕೊಟ್ಟಾರಂತ ಕಾಲ 50 ಜನಕ್ಕೆ ಟೋಕನ್ ಕೊಟ್ಟಾರ. ಇಲ್ಲಿ ಕನಿಷ್ಠ ಅಂದರೆ ಒಂದು 500 ಜನ ಇದ್ದರು, ಇವಾಗ ಅಲ್ಲಲ್ಲಿ ಹೋಗ್ಯಾರ.
ಆದರೆ ಈ ಗೊಬ್ಬರದ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದರೆ ನಾವು ರಾಯಚೂರನ್ನು ಸಂಪೂರ್ಣ ಬಂದ್ ಮಾಡ್ತೀವಂತ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಚ್ಚರ ಕೊಡ್ತೀವಿ. ಪ್ರೈವೇಟ್ ಅಂಗಡಿಯಾಗ ಅವಂತಲ್ಲ, ಪ್ರೈವೇಟ್ ಅಂಗಡಿಯಾಗ ಅಂದರೆ ಆ ಅಂಗಡಿ ಬೀಗ ಮುರಿದು ರೈತರಿಗೆ ಒಂದೊಂದು ಚೀಲ ಬರಲೇ ನಾವು ಅನಿಸುತ್ತದೆ. ನಿಮ್ಮ ಹೆಸರು? ಜೈಂಟ್ ಸಂಪೂರ್ಣ ನಿಷೇಧ ಮಾಡಬೇಕು, ಕೇಂದ್ರ ಸರ್ಕಾರ ಆದೇಶ ಪಾಲಿಸಬೇಕು. ನಮ್ಮ ಹೆಸರು ಲಕ್ಷ್ಮಣಗೌಡ ಕಳಗಂಬ. ಪ್ರತಿಭಟನೆಯಲ್ಲಿ ಮಹಿಳೆಯರು, ರೈತರು ಭಾಗವಹಿಸಿದ್ದರು. ಭೀಕರ ರಸ್ತೆ ಅಪಘಾತದಲ್ಲಿ ನಗರದ ಆಂದ್ರೂನ್ ಕಿಲ್ಲಾ ನಿವಾಸಿ 28 ವರ್ಷದ ಮೊಹಮ್ಮದ್ ಯಾಸಿನ್ ಮೃತಪಟ್ಟ ಘಟನೆ ನಡೆದಿದೆ. ನಗರದ ಗಾಂಧಿ ಚೌಕ್ನಲ್ಲಿ ಗುರುವಾರ ಸಂಜೆ ಸುಮಾರು 6:30 ವೇಳೆಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದು, ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಮೃತ ಯಾಸೀನ್ ಅವರಿಗೆ 2 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿತ್ತು. ಶಿಲ್ಪಾ ಆಂಟಿಬಯೋಟಿಕ್ ಸಂಸ್ಥೆಯ ಉದ್ಯೋಗಿಗಳ ಸಾರಿಗೆ ಸೇವೆಗೆ ಗುತ್ತಿಗೆ ನೀಡಲಾಗಿದ್ದ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣ ತಿಳಿದು ಬಂದಿಲ್ಲ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. 32 45. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಷ್ಟಲಿಂಗ ಪೂಜೆ ಪ್ರವಚನ ಕಾರ್ಯಕ್ರಮ ಸಮಾರೋಪ. ಕಾಶಿ ಜಗದ್ಗುರುಗಳ ಶೋಭಾಯಾತ್ರೆ. ಕಾಶಿ ಜಗದ್ಗುರುಗಳ ಪಾದ ಸ್ಪರ್ಶದಿಂದ ದೇವರ ದರ್ಶನವಾದಂತೆ ದದ್ದಲ್ ಬಸನಗೌಡ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ. ಬರಗಾಲ ಘೋಷಣೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಪ್ರತಿಭಟನೆ. ಚಾಮರಾಜ ಮಾಲಿ ಪಾಟೀಲ್. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಖಾಯಂಗೊಳಿಸಲು ಆಗ್ರಹಿಸಿ ಆಗಸ್ಟ್ 14ರಂದು ಪ್ರತಿಭಟನೆ. ಅಡವಿರಾವ್. ಶಂಶಾಲಂ ದರ್ಗಾದ ಉರುಸ್. ಜೆಸ್ಕಾಂನಿಂದ ಅನಧಿಕೃತ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತನಿಖೆಗೆ ಅಂಬಾಜಿರಾವ್ ಆಗ್ರಹ. ರಸಗೊಬ್ಬರ ಕೊರತೆ. ರೈತರಿಂದ ಮಿಂಚಿನ ಪ್ರತಿಭಟನೆ. ಮತ್ತು ನಗರದಲ್ಲಿ ಬಸ್ ಡಿಕ್ಕಿ, ಬೈಕ್ ಸವಾರ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.